ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಎಂಎಲ್ಸಿ ಬಸನಗೌಡ ಬಾದಳ್ಳಿ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಮಾದಿಗ ಮಹಾಸಭಾ ಕಾಂಗ್ರೆಸ್ ಪಕ್ಷದ ವರಿಷ್ಠರಲ್ಲಿ ಮನವಿ. ಮಮತಾ ದೀದಿ, ನೀವು ಬುದ್ಧದೇವ ಭಟ್ಟಾಚಾರ್ಯ ಅವರಲ್ಲಿ ಕ್ಷಮೆ ಕೋರಲೇಬೇಕು. ಬೀದಿ ವ್ಯಾಪಾರಿಗಳ ಕಾಯ್ದೆ ತಕ್ಷಣ ಜಾರಿಗೊಳಿಸಿ ಸಿಂಧನೂರಿನಲ್ಲಿ ಅನಧಿಕೃತವಾಗಿ ತೆರವುಗೊಳಿಸಲ್ಪಟ್ಟ ಬೀದಿ ವ್ಯಾಪಾರಿಗಳಿಗೆ ರಕ್ಷಣೆ ಕೊಡಿ. ಕಲ್ಮಂಗಿ ಉಮಲೂಟಿಯಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣಕ್ಕೆ ಶಾಸಕ ಆರ್ ಬಸನಗೌಡ ತುರ್ವಿಹಾಳ್ ಭೂಮಿ ಪೂಜೆ. ಕೇರಳದಲ್ಲಿ ಬಿಜೆಪಿ ಸ್ಥಾನ ಪಡೆಯಲು ಓವೈಸಿ ಎಸ್ಡಿಪಿಐ ಕಾರಣ ಅಲ್ಲ, ಕಾಂಗ್ರೆಸ್ ಕಾರಣ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ವಿಧಾನ ಪರಿಷತ್ ಸದಸ್ಯರಾದ ಬಸನಗೌಡ ಬಾದಳ್ಳಿ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಮಾದಿಗ ಮಹಾಸಭಾ ತಾಲೂಕು ಅಧ್ಯಕ್ಷ ಅಮರೇಶ್ ಗಿರಿಜಾಲಿ ಕಾಂಗ್ರೆಸ್ ಪಕ್ಷದ ವರಿಷ್ಠರಲ್ಲಿ ಮನವಿ ಮಾಡಿದ್ದಾರೆ. ಇಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬಸನಗೌಡ ಬಾದಳ್ಳಿ ಯುವ ನಾಯಕರಾಗಿ ಹಗಲಿರುಳು ಶ್ರಮಿಸಿ ಪ್ರತಿಯೊಂದು ಸಮಾಜದ ಯುವಕರನ್ನು ಹಿರಿಯರನ್ನು ಒಟ್ಟಿಗೆ ಕರೆದುಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದಾರೆ. ಡಿಪ್ಲೊಮಾ, ಮೆಡಿಕಲ್, ಇಂಜಿನಿಯರ್ ಕಾಲೇಜುಗಳನ್ನು ಸಿಂಧನೂರಿಗೆ ತರುವ ಭವಿಷ್ಯದ ಕನಸನ್ನು ಹೊಂದಿರುವ ನಾಯಕರಾಗಿದ್ದಾರೆ. ತಮ್ಮದೇ ಖರ್ಚಿನಲ್ಲಿ ಜನಸ್ಪಂದನಾ ಕಚೇರಿ ಪ್ರಾರಂಭಿಸಿಕೊಂಡು ದಿನನಿತ್ಯವೂ ತಾಲೂಕಿನ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಕಳೆದ 1.5 ವರ್ಷದಿಂದ ಮಾಡುತ್ತಾ ಬಂದಿದ್ದಾರೆ. 2021ರಲ್ಲಿ ಮಸ್ಕಿ ಉಪಚುನಾವಣೆಯಲ್ಲಿ ಹಾಗೂ ಪ್ರಸ್ತುತ ಬಾಗಲಕೋಟೆ ಕ್ಷೇತ್ರದ ಉಪಚುನಾವಣೆ ಜವಾಬ್ದಾರಿ ಹೊತ್ತ ಅಭ್ಯರ್ಥಿಗಳ ಗೆಲುವಿಗೆ ಕಾರಣರಾಗಿದ್ದಾರೆ. ಪಕ್ಷವನ್ನು ಅಪ್ಪಿಕೊಂಡು ಸ್ವಂತ ತಾಯಿಯಂತೆ ಕಾಣುತ್ತಿದ್ದಾರೆ. ಸಚಿವ ಸ್ಥಾನ ಕೊಡುವಂತೆ ನಿಯೋಗವೊಯ್ದು ಮನವಿ ಮಾಡಲಿದ್ದೇವೆ ಎಂದರು. ಬಸನಗೌಡ ಬಾದಳ್ಳಿ ಸಾಂದರ್ಭಿಕ ಶಿಶು ಅಲ್ಲ, ಸತತ 18 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದಾರೆ. ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾದವರಿಗೆ ಎಂಎಲ್ಎ ಟಿಕೆಟ್ ಕೊಡುವುದು ವಾಡಿಕೆ, ಅದರಂತೆ ಮುಂದೆ ಕೊಡಬೇಕು. ನಮ್ಮ ಸಮಾಜದ ಹಿರಿಯರಾದ BSNL ಯಮನಪ್ಪ ಅವರು ಬಸನಗೌಡ ಬಾದಳ್ಳಿ ಬಗ್ಗೆ ಹಗುರವಾಗಿ ಮಾತನಾಡಬಾರದು ಎಂದು ಹನುಮೇಶ್ ಕರ್ರಿ ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದರು. ಈ ಸಂದರ್ಭದಲ್ಲಿ ಅಶೋಕ್ ಗೊರೆಬಾಳ್, ಪಾಮೇಶ್ ಹೊಸಳ್ಳಿ ಕ್ಯಾಂಪ್, ಮಂಜುನಾಥ್ ಗೊರೆಬಾಳ್, ಸಣ್ಣ ಹುಸೇನಪ್ಪ, ಯೇಸುರಾಜ್, ಹನುಮೇಶ್ ಗೀತಾ ಕ್ಯಾಂಪ್, ಮಂಜುನಾಥ್ ಸೇರಿದಂತೆ ಅನೇಕರಿದ್ದರು. ಸಿಂಧನೂರು ತಾಲೂಕಿನಲ್ಲಿ ಯಾವೊಬ್ಬ ರಾಜಕಾರಣಿಗಳು ಮಾಡದಂತೆ ಏನು ತಮ್ಮದೇ ಒಂದು ಸ್ವಂತ ಕಚೇರಿಯನ್ನು ನಿರ್ಮಾಣ ಮಾಡಿಕೊಂಡು ಆ ಕಚೇರಿಗೆ ಜನಸ್ಪಂದನ ಅಂತ ಹೆಸರಿಟ್ಕೊಂಡು ಇವತ್ತು ದಿನ ಬೆಳಗಾದರೆ ಬರ್ತಕ್ಕಂಥ ಜನರ ಸಮಸ್ಯೆಗಳನ್ನು ಆಲಿಸುತ್ತಾ ಏನು ತಕ್ಷಣವನ್ನೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವರ ಸಮಸ್ಯೆಯನ್ನು ಪರಿಹರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಹಗಲಿರುಳು ಕೂಡ ಶ್ರಮಿಸ್ತಿರೋದು ಇವತ್ತು ನಮಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ, ಇಡೀ ತಾಲೂಕಿನ ಜನತೆಗೆ ಗೊತ್ತಿರೋ ವಿಚಾರ. ಅದ್ರ ಜೊತೆಗೆ ಅವರು MLC ಆದ ನಂತರ 1 ವರ್ಷದಲ್ಲಿ ಏನು ವಿವಿಧ ಗ್ರಾಮಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇರತಕ್ಕಂಥ ಊರುಗಳಲ್ಲಿ ಇವತ್ತು RO ಪ್ಲಾಂಟ್ಗಳನ್ನು ನಿರ್ಮಾಣ ಮಾಡಿ ಆ ಜನರಿಗೆ ಏನು ಶುದ್ಧ ಕುಡಿಯೋ ನೀರನ್ನು ಕೂಡ ಕೊಟ್ಟಿರೋದು ಸಿಂಧನೂರು ತಾಲೂಕಿನ ಜನರಿಗೆ ಗೊತ್ತಿರೋ ವಿಚಾರ. ಅದ್ರ ಜೊತೆಗೆ ಏನು ಹಾಸ್ಟೆಲ್ ವಿದ್ಯಾರ್ಥಿಗಳಿಗಾಗಿ ಏನು ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಕುಡಿಯೋ ನೀರು, ಶೌಚಾಲಯ ಸೇರಿದಂತೆ ಇನ್ನಿತರ ಸೌಕರ್ಯಗಳಿಗಾಗಿ ಇವತ್ತು ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇವತ್ತು ಹಲವಾರು ದೇವಸ್ಥಾನಗಳಿಗೆ ಅಭಿವೃದ್ಧಿಗಾಗಿ ಏನು ಅನುದಾನವನ್ನು ನೀಡಿ ಇವತ್ತು ದೇವಸ್ಥಾನ ಜೀರ್ಣೋದ್ಧಾರ ಕೂಡ ಅವರ ಅನುದಾನದಲ್ಲಿ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಅದ್ರ ಜೊತೆಗೆ ಏನು ಇವತ್ತು ಸಮುದಾಯ ಭವನ ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ಕೂಡ ಪ್ರತಿ ಗ್ರಾಮದಲ್ಲಿ ಏನು ಒಂದು ಶುಭ ಸಮಾರಂಭ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರೋದು ಇಡೀ ತಾಲೂಕಿನ ಜನತೆ ಕೂಡ ಗೊತ್ತಿರೋ ವಿಚಾರ. ನಮಸ್ಕಾರ ಕರ್ನಾಟಕ. ರಿಲ್ಯಾಕ್ಸ್ ಮೂಡ್ ಏನಾದ್ರೂ ಪ್ಲಾನ್ ಮಾಡ್ತಿದ್ರೆ ನಾನ್ ನಿಮ್ಗೊಂದು ಅದ್ಭುತ ಪ್ರಪಂಚನ ಪರಿಚಯಿಸ್ತಿದ್ದೀನಿ ನೋಡಿ. ನೀವೊಮ್ಮೆ ಈ ಸ್ಥಳಕ್ಕೆ ಭೇಟಿ ನೀಡಿದ್ರೆ ನಿಜವಾಗ್ಲೂ ಖುಷಿಯಲ್ಲಿ ಕಳೆದು ಹೋಗ್ತೀರಾ. ಗಂಧರ್ವಗಿರಿ ಅಡ್ವೆಂಚರ್ಸ್ ಅಂಡ್ ನೇಚರ್ ರಿಟ್ರೀಟ್. ಬಳ್ಳಾರಿಯಿಂದ ಬೆಂಗಳೂರು ರಸ್ತೆ ಮೂಲಕ ಸಾಗಿದ್ರೆ ಡಿ ಹಿರಾಳ್ ಅನ್ನೋ ಗ್ರಾಮ ಸಿಗುತ್ತೆ. ಅಲ್ಲಿಂದ ಜಸ್ಟ್ 1.5 ಕಿಲೋಮೀಟರ್ ಬಸಾಪುರ ರಸ್ತೆ ಬಂದ್ರೆ ನಿಮಗೆ ಸಿಗುತ್ತೆ ಪ್ರಕೃತಿ ಸೊಬಗಲ್ಲಿ ಸರಿಸುಮಾರು 50 ಎಕರೆ ವಿಶಾಲವಾದ ಪ್ರದೇಶದಲ್ಲಿ ನಿರ್ಮಾಣವಾಗಿದೆ ಗಂಧರ್ವಗಿರಿ ಅಡ್ವೆಂಚರ್ಸ್ ಅಂಡ್ ನೇಚರ್ ರಿಟ್ರೀಟ್ ಎನ್ನುವ ಸುಂದರ ಪ್ರಪಂಚ. ಇಲ್ಲಿಯ ವಿಶಾಲವಾದ ಆಕ್ಟೋ ಸ್ವಿಮ್ಮಿಂಗ್ ಪೂಲ್ ಮತ್ತು ಡೋನಟ್ ಬೋಟ್, ಟ್ರೆಂಡಿಂಗ್ ನಲ್ಲಿರೋ ಫೋಟೋ ಶೂಟ್ ಗೆ ನಿರ್ಮಾಣವಾಗಿದೆ ಕ್ಯಾಂಡಿ ಲ್ಯಾಂಡ್ ಎನ್ನುವ ಕಲರ್ಫುಲ್ ಪ್ರಪಂಚ. ಪ್ರಕೃತಿ ಮಡಿಲಲ್ಲಿನ ಅಡ್ವೆಂಚರ್ಸ್, ಅತಿ ಉದ್ದದ ಜಿಪ್ ಲೈನ್ ಮೂಲಕ ಸಾಗುವ 60 ಸೆಕೆಂಡ್ಗಳ ರೋಚಕ ಅಡ್ವೆಂಚರ್ ಅನುಭವ ವಿಶೇಷ ಥ್ರಿಲ್ಲಿಂಗ್ ನೀಡುತ್ತೆ. ಜೊತೆಗೆ ಚಿಕ್ಕ ಮಕ್ಕಳು ತುಂಬಾನೇ ಇಷ್ಟಪಡೋ ಡ್ಯಾಶಿಂಗ್ ಕಾರ್, ಡ್ರ್ಯಾಗನ್ ರೈಡ್, ಬುಲ್ ರ್ಯಾಡೋ, ಮೋನೋ ಟ್ರೈನ್, ಜಂಪಿಂಗ್ ಫ್ರಾಗ್, ಪ್ಲೇನ್ MGR, ಫಾಂಡಾ ಟ್ರೈನ್, ಕೊಲಂಬಸ್, ಫ್ಲೈಯಿಂಗ್ ಕ್ರೂಸಲ್, ಆರ್ಚರಿ, ಏರ್ ರೈಫಲ್ ಶೂಟಿಂಗ್, ಫ್ರೀಸ್ಬಿ,
ಸೂಪರ್ ಜೆಟ್ ರೈಡ್, ಕಲ್ಪವೃಕ್ಷ ಸೆಂಟರ್. ಇದೇನಂತೀರಾ? ಮಾವಿನ ಮರದ ಅಂಗಳದಲ್ಲಿ ಭೋಜನ ಸವಿಯೋ ಮಜಾನೇ ಬೇರೆ ಕಣ್ರಿ. ಅದರಲ್ಲೂ ಇಲ್ಲಿ ಪ್ಯೂರ್ ಆರ್ಗ್ಯಾನಿಕ್ ಹೈಜಿನಿಕ್ ಫುಡ್ ಗೆ ಒತ್ತು ಕೊಟ್ಟು ನಿರ್ಮಿಸಲಾಗಿದೆ. ಕಿಡ್ಸ್ ಸ್ವಿಮ್ಮಿಂಗ್ ಪೂಲ್, ಡಿಜೆ ವಿತ್ ರೈನ್ ಡ್ಯಾನ್ಸ್, ಯಂಗ್ಸ್ಟರ್ಸ್ ಅಂತೂ ಫುಲ್ ಎಂಜಾಯ್ ಮಾಡ್ತಾರೆ. ಇನ್ನು ಗಂಧರ್ವಗಿರಿಯ ಅತ್ಯಾಕರ್ಷಕ ತಾಣವಾದ ವಿಶಾಲವಾದ ಅಡಲ್ಟಸ್ ಆಕ್ಟೋ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಸಖತ್ ಎಂಜಾಯ್ ಮಾಡಬಹುದು. ಬಗೆ ಬಗೆಯ ಬಣ್ಣ ಬಣ್ಣದ ವಿವಿಧ ಪಕ್ಷಿಗಳ ಅನಿಮಲ್ ಕಿಂಗ್ಡಮ್. ಇನ್ನೊಂದು ಇಲ್ಲಿಯ ವಿಶೇಷತೆ ಅಂದ್ರೆ 200ರಿಂದ 300 ಜನರು ಸೇರಿ ಆಚರಿಸಿಕೊಳ್ಳಬಹುದಾದ ಕಿಟಿ ಪಾರ್ಟಿ, ಬರ್ಡೇ ಪಾರ್ಟಿ, ವೆಡ್ಡಿಂಗ್ ಆನಿವರ್ಸರಿ ಸೇರಿದಂತೆ ಯಾವುದೇ ಸಂಸ್ಥೆ ಸಂಘದ ವಾರ್ಷಿಕೋತ್ಸವದಂತಹ ಸಮಾರಂಭಗಳನ್ನ ಆಚರಿಸಿಕೊಳ್ಳೋದಕ್ಕೆ ಪಾರ್ಟಿ ಹಾಲ್ ಸೆಟಪ್ ಕೂಡ ಅವೈಲೇಬಲ್ ಇದೆ. 15ರಿಂದ 20 ಜನರು ತಂಗಲು ಸೆಂಟ್ರಲ್ ಎಸಿ ಡಾರ್ಮೆಟ್ರಿ ಕೂಡ ಇದೆ. ಪ್ರತ್ಯೇಕವಾಗಿ ತಂಗಲು 3 ಎಸಿ ರೂಮ್ಗಳ ಸೌಲಭ್ಯವೂ ಲಭ್ಯವಿದೆ. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಗ್ರೂಪ್ಗಳಿಗೆ ವಿಶೇಷವಾದ ಟೆಂಟ್ ಹೌಸ್ ಮತ್ತು ಫೈರ್ ಕ್ಯಾಂಪ್ ಕೂಡ ಅವೈಲೇಬಲ್ ಇದೆ. ಮತ್ತೆ ತಡ ಹಿಂದೆ ಭೇಟಿ ನೀಡಿ ಗಂಧರ್ವಗಿರಿ ಅಡ್ವೆಂಚರ್ಸ್ ಅಂಡ್ ನೇಚರ್ ರಿಟ್ರೀಟ್, ಬೆಂಗಳೂರು ರಸ್ತೆ, ಡಿ ಹಿರಾಳ್ ಟುವರ್ಡ್ಸ್ ಬಸಾಪುರ, ಬಳ್ಳಾರಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಸ್ಗೆ ಸಂಪರ್ಕಿಸಿ. ಕಾಮ್ರೇಡ್ ಬುದ್ಧದೇವ ಭಟ್ಟಾಚಾರ್ಯಂತಹ ಪ್ರಾಮಾಣಿಕ, ಜನಪರ ಹಾಗೂ ಸಚ್ಚಾರಿತ್ರವಂತ ರಾಜಕಾರಣಿ ಮೇಲೆ ಆಧಾರರಹಿತ ಆರೋಪಗಳನ್ನು ಮಾಡಿ RSS ಹಾಗೂ ಬಿಜೆಪಿ ಗುಂಡಾಗಳನ್ನು ಬಳಸಿಕೊಂಡು ಅಂದಿನ ನಿಮ್ಮ ಸಹೋದರ, ಇಂದಿನ ನಿಮ್ಮ ರಾಜಕೀಯ ಎದುರಾಳಾಗಿರುವ ಸುವೇಂದು ಅಧಿಕಾರಿ ಜೊತೆಗೂಡಿ ರಾಜ್ಯದ ಎಲ್ಲೆಡೆ ದೊಂಬಿಗಳನ್ನು ಎಬ್ಬಿಸಿ ಚುನಾವಣೆಗಳಲ್ಲಿ ಅಕ್ರಮಗಳನ್ನು ಎಸಗಿ 2011ರಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದ CPIMನ 100 ಕಾರ್ಯಕರ್ತರನ್ನು ಹತ್ಯೆ ಮಾಡಿಸಿ ಅವರ ಮೇಲೆ ಸುಳ್ಳು ಪ್ರಕರಣವನ್ನು ದಾಖಲಿಸಿ ಅವರ ಮನೆಗಳನ್ನು ಧ್ವಂಸಗೊಳಿಸಿ ಅವರನ್ನು ಗ್ರಾಮಗಳಿಂದ ಓಡಿಸಿ ಖುಷಿಪಟ್ಟ ನಿಮಗೆ ಹಾಗೂ ನಿಮ್ಮ ಪಕ್ಷಕ್ಕೆ ಈಗ ಅಂತಹ ದುರ್ಗತಿ ಮರಳಿ ಬಂದಿದೆ. ನೀವೇ ಸಾಕಿ ಬೆಳೆಸಿದ ರಾಕ್ಷಸ ಈಗ ನಿಮ್ಮನ್ನೇ ಬಲೆ ಪಡೆದಿದ್ದಾನೆ. CPMನ ರಾಜಕಾರಣಿಗಳು 34 ವರ್ಷಗಳ ಆಡಳಿತ ನಡೆಸಿದರು. ಆದರೆ ಅವರೆಂದೂ ನಿನ್ನ ರೀತಿ ಭ್ರಷ್ಟ ಆಡಳಿತ ನಡೆಸಲಿಲ್ಲ. ಸರತೆ ಹಾಗೂ ಆದರ್ಶಗಳನ್ನು ಮೈಗೂಡಿಸಿಕೊಂಡಿದ್ದರು. ಅಧಿಕಾರ ಹೋದ ನಂತರ ನೀವು CPMನ ಸುದೀರ್ಘ ಆಡಳಿತ ಅವಧಿಯಲ್ಲಿ ಭ್ರಷ್ಟಾಚಾರ ನಡೆದ ಬಗ್ಗೆ ಆಧಾರ ಸಮೇತ ಸಾಬೀತು ಮಾಡಲು ಆಗಲೇ ಇಲ್ಲ. ಈಗಲೂ CPMನ ಕಾರ್ಯಕರ್ತರು ಹೋರಾಟ ಮಾಡಿದ್ದು ಅಲ್ಲಿಯ ಸ್ಥಳೀಯ ಭೂಮಾಲೀಕ ಶಕ್ತಿಗಳಿಂದ ರಕ್ಷಣೆ ಪಡೆಯಲು ನಿರಂತರ ಹೋರಾಟ ನಡೆಸಿದರೆ ಹೊರತು ಸುದೀರ್ಘ ರಾಜಕೀಯ ಅಧಿಕಾರದ ಲಾಭ ಪಡೆದು ಕೋಟ್ಯಾಧಿಪತಿಗಳು ಆಗಿರಲಿಲ್ಲ. ಈ ಕಟು ಸತ್ಯವನ್ನು CPM ಗುಂಡಾ ಪಾರ್ಟಿ ಎಂದು ಆರೋಪಿಸುವವರು ಅರ್ಥ ಮಾಡಿಕೊಳ್ಳಬೇಕು. ಬಂಗಾಳವನ್ನು ಆಳಿದ 2 ಮುಖ್ಯಮಂತ್ರಿಗಳು ಹಾಗೂ ಅವರ ಸಚಿವ ಸಂಪುಟದ ಎಲ್ಲ ಮಂತ್ರಿಗಳು ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಸದಸ್ಯರು ಇಂದಿಗೂ ಕಡುಬಡವರಾಗಿಯೇ ಇದ್ದಾರೆ. 15 ವರ್ಷಗಳ ನಿನ್ನ ಆಡಳಿತ ಅವಧಿಯಲ್ಲಿ ಬಿಳಿ ಸೀರೆ ಹಾಗೂ ಹವಾಯಿ ಚಪ್ಪಲಿಗಳ ಮರೆಯಲ್ಲಿ ಅದೆಷ್ಟೋ ರಾಜಕೀಯ ಲೂಟಿಕೋರರು ಇದ್ದರು ಎಂಬುದನ್ನು ಲೆಕ್ಕ ಹಾಕಲು ನಿಮಗೆ ಈಗ ಸಾಧ್ಯವಿಲ್ಲ. CPM ರಾಜಕಾರಣಿಗಳು ಪ್ರತಿಯೊಬ್ಬರು ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಮಹಾನ್ ಆದರ್ಶ ಪುರುಷರು ಎಂಬುದು ಅಷ್ಟೇ ಸತ್ಯ. ಮಮತಾ ದೀದಿ, ನೀವು ದಾರಿ ತಪ್ಪಿದ ಅಧಿಕಾರ ಲಾಲಸ್ಯ ಹಾಗೂ ಬಂಗಾಳವನ್ನು ವಿಭಜಿಸುವ ಕೋಮುವಾದಿಗಳಿಗೆ ದಾರಿ ಮಾಡಿಕೊಟ್ಟಿರಿ. ಹಾಗಾಗಿ ನೀವು ಬುದ್ಧ ಬಾಬುಗೆ ಕ್ಷಮೆ ಕೋರಲೇಬೇಕು. ಈ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಯಾಗುತ್ತಿದ್ದು ಭಾರಿ ವೈರಲ್ ಆಗುತ್ತಿದೆ. ಸತ್ಯ ಎಂದಿಗೂ ಸತ್ಯವಲ್ಲವೇ? ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ TUCA ಪರವಾಗಿ ಸಿಂಧನೂರು ಪಟ್ಟಣದಲ್ಲಿ ಬೀದಿ ವ್ಯಾಪಾರಿಗಳನ್ನು ಅನಧಿಕೃತವಾಗಿ ತೆರವುಗೊಳಿಸಿರುವ ಗಂಭೀರ ವಿಷಯವನ್ನು ನಿಮ್ಮ ಗಮನಕ್ಕೆ ತರಲು ಬಯಸುತ್ತಿದ್ದೇವೆ. ನಗರಸಭೆಯವರು ಯಾವುದೇ ಕಾನೂನು ಕ್ರಮಗಳನ್ನು ಅನುಸರಿಸದೆ 100 ಬೀದಿ ವ್ಯಾಪಾರಿಗಳನ್ನು ತೆರವುಗೊಳಿಸುವುದು ಗಮನಕ್ಕೆ ಬಂದಿದೆ. ಇದರಿಂದ ಬಡ ಕಾರ್ಮಿಕರ ಕುಟುಂಬಗಳಿಗೆ ಜೀವನೋಪಾಯ ಗಂಭೀರ ಹಾನಿ ಉಂಟಾಗಿದೆ. 2014ರ ಬೀದಿ ವ್ಯಾಪಾರಿಗಳ ಕಾಯ್ದೆ ತಕ್ಷಣ ಜಾರಿಗೊಳಿಸಿ ಸಿಂಧನೂರಿನಲ್ಲಿ ಅನಧಿಕೃತವಾಗಿ ತೆರವುಗೊಳಿಸಲ್ಪಟ್ಟ ಬೀದಿ ವ್ಯಾಪಾರಿಗಳ ರಕ್ಷಣೆ ಕೊಡಿ ಎಂದು ಪೌರ ಆಯುಕ್ತರಿಗೆ TUCA ವತಿಯಿಂದ ಪತ್ರ ಬರೆಯಲಾಗಿದೆ. 2014ರ ಬೀದಿ ವ್ಯಾಪಾರಿಗಳ ಜೀವನೋಪಾಯ ರಕ್ಷಣೆಯ ಮತ್ತು ನಿಯಂತ್ರಣ ಕಾಯ್ದೆ ಪ್ರಕಾರ ಕೆಳಗಿನ ನಿಯಮಗಳು ಕಡ್ಡಾಯವಾಗಿವೆ. ಸರಿಯಾದ ಸಮೀಕ್ಷೆ ನಡೆಸದೆ ಹಾಗೂ ವ್ಯಾಪಾರ ಪ್ರಮಾಣ ಪತ್ರ, ಗುರುತಿನ ಚೀಟಿ ನೀಡದೆ ಯಾವುದೇ ಬೀದಿ ಬದಿ ವ್ಯಾಪಾರಿಯನ್ನು ತೆರವುಗೊಳಿಸಲಾಗುವುದಿಲ್ಲ. ಬೀದಿ ವ್ಯಾಪಾರಿಗಳ ಪ್ರತಿನಿಧಿತ್ವದೊಂದಿಗೆ ಟೌನ್ ವೆಂಡಿಂಗ್ ಸಮಿತಿ TVC ರಚಿಸಬೇಕು. 30 ದಿನಗಳ ಪೂರ್ವ ನೋಟಿಸ್ ನೀಡದೆ ಯಾವುದೇ ತೆರವು ಅಥವಾ ಸ್ಥಳಾಂತರ ಮಾಡಬಾರದು. ಯಾವುದೇ ತೆರವುಗೊಳಿಸುವ ಮೊದಲು ವ್ಯಾಪಾರಿಗಳಿಗೆ ನಿಗದಿತ ವ್ಯಾಪಾರ ವಲಯಗಳು ಅಥವಾ ಪರ್ಯಾಯ ವ್ಯವಸ್ಥೆಗಳನ್ನು ಒದಗಿಸಬೇಕು. ನಗರಸಭೆಯು ಪ್ರಸ್ತುತ ಕ್ರಮಗಳು ಮೇಲ್ಕಂಡ ಕಾನೂನು ನಿಯಮಗಳ ಸ್ಪಷ್ಟ ಉಲ್ಲಂಘನೆ ಮಾಡಿದೆ. ಕಾರಣ, ಸಿಂಧನೂರಿನಲ್ಲಿ ಬೀದಿ ವ್ಯಾಪಾರಿಗಳ ಮೇಲೆ ನಡೆಯುತ್ತಿರುವ ಎಲ್ಲ ತೆರವು ಕ್ರಮಗಳನ್ನು ತಕ್ಷಣ ನಿಲ್ಲಿಸಬೇಕು. ಕಾಯ್ದೆಯ ಪ್ರಕಾರ ಬೀದಿ ವ್ಯಾಪಾರಿಗಳ ಸಮರ್ಪಕ ಪ್ರತಿನಿಧಿತ್ವದೊಂದಿಗೆ ಟೌನ್ ವೆಂಡಿಂಗ್ ಸಮಿತಿ
TVC ರಚಿಸಬೇಕು. ಎಲ್ಲ ಬೀದಿ ವ್ಯಾಪಾರಿಗಳ ಸಮಗ್ರ ಸಮೀಕ್ಷೆ ನಡೆಸಬೇಕು. ಅರ್ಹ ವ್ಯಾಪಾರಿಗಳಿಗೆ ವ್ಯಾಪಾರ ಪ್ರಮಾಣ ಪತ್ರ ಹಾಗೂ ಗುರುತಿನ ಚೀಟಿಗಳನ್ನು ನೀಡಬೇಕು. ತೆರವುಗೊಳಿಸಲ್ಪಟ್ಟ ಎಲ್ಲ ವ್ಯಾಪಾರಿಗಳಿಗೆ ತಮ್ಮ ಮೂಲ ಸ್ಥಳಗಳಲ್ಲಿ ಅಥವಾ ಸೂಕ್ತ ಪರ್ಯಾಯ ಸ್ಥಳಗಳಲ್ಲಿ ವ್ಯಾಪಾರ ಪುನರಾರಂಭಿಸಲು ಅವಕಾಶ ನೀಡಬೇಕು. ನಗರಸಭೆ ಮತ್ತು ಪೊಲೀಸರ ಹಿಂಸಾಚಾರದಿಂದ ರಕ್ಷಣೆ ಒದಗಿಸಬೇಕು. ಬೀದಿ ವ್ಯಾಪಾರವು ಸಾವಿರಾರು ಬಡ ಕುಟುಂಬಗಳ ಪ್ರಮುಖ ಜೀವನೋಪಾಯವಾಗಿದೆ. ಕಾನೂನು ಪ್ರಕ್ರಿಯೆಗಳನ್ನು ಅನುಸರಿಸದೆ ತೆಗೆದುಕೊಳ್ಳುವ ಯಾವುದೇ ಕ್ರಮವು ಭಾರತದ ಸಂವಿಧಾನದ ವಿಧಿ 21ರ ಅಡಿಯಲ್ಲಿ ಖಚಿತಪಡಿಸಿರುವ ಜೀವನೋಪಾಯದ ಹಕ್ಕಿನ ಉಲ್ಲಂಘನೆಯಾಗಿದೆ. ಆದ್ದರಿಂದ ಸಿಂಧನೂರಿನ ಬೀದಿ ವ್ಯಾಪಾರಿಗಳ ಹಕ್ಕುಗಳು ಮತ್ತು ಜೀವನೋಪಾಯವನ್ನು ರಕ್ಷಿಸಲು ತಕ್ಷಣ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ ಪ್ರಧಾನ ಕಾರ್ಯದರ್ಶಿ ಆರ್ ಮಾನಸಯ್ಯ ವಿನಂತಿಸಿ ಪೌರಾಯುಕ್ತರಿಗೆ ಪತ್ರ ಕಳುಹಿಸಿದ್ದಾರೆ. ತಾಲೂಕಿನ ಕಲ್ಮಂಗಿ ಹಾಗೂ ಉಮ್ಲುಟಿ ಗ್ರಾಮಗಳಲ್ಲಿ ನಿರ್ಮಿತಿ ಕೇಂದ್ರ ಕೈಗೆತ್ತಿಕೊಂಡಿರುವ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರಾದ ಆರ್ ಬಸನಗೌಡ ತಿರುವಾಳ್ ಅವರು ಕಾಮಗಾರಿಯನ್ನು ಅಚ್ಚುಕಟ್ಟಾಗಿ ಸ್ಥಳೀಯ ಗ್ರಾಮಸ್ಥರ ಸಹಕಾರದಿಂದ ನಿರ್ವಹಿಸಿ ಎಂದು ಹೇಳಿದರು. ತಾಲೂಕಿನ ಕಲ್ಮಂಗಿ ಗ್ರಾಮದಲ್ಲಿ 72 ಲಕ್ಷ ರೂಪಾಯಿ ಉಮಲೂಟಿಯಲ್ಲಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಮಾಡಲು ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಆರ್ ಬಸನಗೌಡ ತಿರುವಾಳ್ ಅವರು ಸಂಬಂಧಪಟ್ಟ ಅಧಿಕಾರಿಗಳು ಮುಂದೆ ನಿಂತು ಕೆಲಸ ಮಾಡಿಸಿಕೊಳ್ಳಬೇಕು. ಕೆಲಸದಲ್ಲಿ ಯಾವುದೇ ರಾಜಿಯಾಗದೆ ಅಂದಾಜು ಪ್ರತಿಯಂತೆ ಕೆಲಸ ತೆಗೆದುಕೊಳ್ಳಿ ಎಂದರು. ಹಂಪನಗೌಡರಿಗೆ ಸಚಿವ ಸ್ಥಾನ ನೀಡಬೇಕೆಂದು ವಿವಿಧ ಸಮಾಜದವರು ಆಗ್ರಹ ಮಾಡುತ್ತಿದ್ದಾರೆಂಬ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಶಾಸಕರು 5 ಬಾರಿ ಶಾಸಕರಾಗಿರುವ ಹಿರಿಯ ರಾಜಕಾರಣಿ ಕೊಡಲಿ ತಪ್ಪೇನಿದೆ ಎಂದು ಪ್ರತಿಕ್ರಿಯೆ ನೀಡಿದರು. ಈ ಸಂದರ್ಭದಲ್ಲಿ ಸಿದ್ದನಗೌಡ ಮಾಟೂರು, ಹುಲ್ಗಪ್ಪ ಉಪ್ಪಲದೊಡ್ಡಿ, ಭೀಮಣ್ಣ ಉಪ್ಪಲದೊಡ್ಡಿ, ಗ್ರಾಮದ ಮುಖಂಡರಾದ ದೇವರಾಜ್ ಹೊಸಗೌಡರು, ಶಂಕರಗೌಡ, ಸಿದ್ದಪ್ಪ ದೇವರಮನಿ, ಹನುಮಂತ ಕಿಚಡಿ, ಬಾಬು ಸಾಬ್ ಹವಾಲ್ದಾರ್, ಸಂಗಮೇಶ್ ಅಡಗಿ ಹಾಗೂ ಕಲ್ಮಂಗಿ ಗ್ರಾಮದ ಮುಖಂಡರಾದ ಶರಣೇಗೌಡ ಪೋಸ್ಟ್, ಶರಣಯ್ಯ ಸ್ವಾಮಿ, ದಯಾನಂದ ಸ್ವಾಮಿ, ಬಸನಗೌಡ ಡಿಸ್, ರಾಮಣ್ಣ ನಾಯಕ್, ಶಿವಾನಂದ ಸ್ವಾಮಿ, ಶಿವರಾಜ್ ಗದ್ರಟಿ ಸೇರಿದಂತೆ ಅನೇಕರಿದ್ದರು. ಕೇರಳದಲ್ಲಿ ಈ ಬಾರಿ 3 ಶಾಸಕ ಸ್ಥಾನಗಳನ್ನು ಬಿಜೆಪಿ ಗೆದ್ದು ಸಂಭ್ರಮ ಪಡುತ್ತಿದೆ. ಸಾಮಾನ್ಯವಾಗಿ ಬಿಜೆಪಿ ಗೆಲ್ಲಲು ಓವೈಸಿ ಕಾರಣ, SDPI ಕಾರಣ ಅಥವಾ ಇನ್ನೊಂದು ಪಕ್ಷ ಕಾರಣ ಎಂದು ನಾವು ದೂರುತ್ತೇವೆ. ಅದು ಹಲವೆಡೆ ಸತ್ಯವೂ ಆಗಿದೆ. ಆದರೆ ಈ ಸಲ ಕೇರಳದಲ್ಲಿ ಬಿಜೆಪಿ 3 ಸ್ಥಾನಗಳು ಗೆಲ್ಲುವಲ್ಲಿ ಕಾಂಗ್ರೆಸ್ ಪಕ್ಷ ಮಹತ್ತರ ಪಾತ್ರ ವಹಿಸಿದೆ ಎನ್ನುವುದು ಕುತೂಹಲಕಾರಿ ಸಂಗತಿ. ಕೇರಳದಲ್ಲಿ ಈ ಬಾರಿ ಬಿಜೆಪಿ ಗೆದ್ದ 3 ಕ್ಷೇತ್ರಗಳು ಅಲ್ಪ ಮತಗಳ ಅಂತರದಿಂದ ಗೆದ್ದಿದೆ. ಸಾಮಾನ್ಯವಾಗಿ ಬಿಜೆಪಿ ಗೆಲ್ಲಲು ಓವೈಸಿ ಹಾಗೂ SDPI ಪಕ್ಷಗಳು ಸ್ಪರ್ಧೆಗಿಳಿದ ಪರಿಣಾಮ ಅಲ್ಪಸಂಖ್ಯಾತರ ಮತ ಹರಿದು ಹಂಚಿಕೆಯಾಗುವ ಪರಿಣಾಮ ಬಿಜೆಪಿ ಸ್ಥಾನ ಪಡೆಯಲು ಅನುಕೂಲವಾಗುತ್ತದೆ ಎನ್ನುವ ಸಂಗತಿ ಇದೆ. ಇದು ಬಹುತೇಕ ಕಡೆ ಸಾಬೀತಾಗಿದೆ. ಆದರೆ ಕೇರಳದಲ್ಲಿ ಹಾಗಾಗಿಲ್ಲ. ಬಿಜೆಪಿ ಗೆದ್ದ ಈ 3 ಕ್ಷೇತ್ರಗಳಲ್ಲೂ SDPI ಸ್ಪರ್ಧಿಸಿರಲಿಲ್ಲ. UDF ಗಳಿಸಿದ ಮತಗಳೇ ಬಿಜೆಪಿ ಗೆಲುವಿಗೆ ಕಾರಣವಾದವು. ಚಮ್ಮನೂರು ಕ್ಷೇತ್ರ ಬಿಜೆಪಿ ಗೆಲುವಿನ ಅಂತರ 4398 ಪಕ್ಷಗಳು ಪಡೆದ ಮತ. ಬಿಜೆಪಿ 51,923, CPM 47,525, INC 35,276. ಕಜಕ್ಕೂಟಂ ಕ್ಷೇತ್ರ ಬಿಜೆಪಿ ಗೆಲುವಿನ ಅಂತರ 265. ಬಿಜೆಪಿ 44,429, CPM 44,164, INC 34,204. ನೇಮಂ ಕ್ಷೇತ್ರ ಬಿಜೆಪಿ ಗೆಲುವಿನ ಅಂತರ 3,514. ಬಿಜೆಪಿ 48,995, CPM 45,482, INC 25,906. ಇಂಡಿಯಾ ಒಕ್ಕೂಟವು ತನ್ನೊಳಗೆ ಇರುವ ವೈರುಧ್ಯಗಳನ್ನು ಮೀರಿ ಕೆಲಸ ಮಾಡುವ ರಾಜಕೀಯ ಪ್ರಬುದ್ಧತೆ ತೋರಿಸದಿದ್ದರೆ ಎಲ್ಲೆಡೆ NDA ವಿಜೃಂಭಿಸುತ್ತದೆ. ಪಶ್ಚಿಮ ಬಂಗಾಳದಲ್ಲೂ ಹೀಗೆ ಆಗಿದೆ. ಮಮತಾ ಬ್ಯಾನರ್ಜಿಯ TMC ಮತ್ತು NDA ನಡುವಣ ಮತಗಳ ಅಂತರ 5% ಮಾತ್ರ. ಅಲ್ಲಿ NDA 46% ಮತ ಗಳಿಸಿದರೆ TMC 41% ಮತ ಗಳಿಸಿದೆ. ಅಂದರೆ ಮತಗಳ ಅಂತರ 5% ಮಾತ್ರ. ಆದರೆ ಗಳಿಸಿದ ಸೀಟುಗಳು ಅಂತರ ಅಗಾಧ. ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಗಳಿಸಿದ ಮತಗಳ ಪ್ರಮಾಣ 3% ಮತ್ತು CPM ಗಳಿಸಿದ ಮತಗಳ ಪ್ರಮಾಣ 4.75%. ವ್ಯತ್ಯಾಸ ಇಷ್ಟೇ. NDA ನಿಜವಾದ ಒಕ್ಕೂಟದಂತೆ ಕೆಲಸ ಮಾಡುತ್ತದೆ. ಇಂಡಿಯಾ ಪರಸ್ಪರ ಅನುಮಾನಗಳನ್ನು ಹೊಂದಿದ ಪಕ್ಷಗತ ಸ್ವಾರ್ಥ ಚಿಂತನೆಯ ಒಕ್ಕೂಟದಂತೆ ಕಾರ್ಯನಿರ್ವಹಿಸುತ್ತದೆ. APMCಯಲ್ಲಿ ಹಮಾಲಿ ಕಾರ್ಯ ಮಾಡುತ್ತಿದ್ದ ಅಬ್ದುಲ್ ಸಾಬ್ ನಿಧನರಾಗಿದ್ದು, ಕಾಯಕ ವಿಧಿ ಯೋಜನೆಯಡಿ ಅವರ ಕುಟುಂಬಕ್ಕೆ ಶವ ಸಂಸ್ಕಾರಕ್ಕಾಗಿ 25,000 ರೂಪಾಯಿಗಳನ್ನು APMC ಸಹ ಕಾರ್ಯದರ್ಶಿ ನಾಗರತ್ನ ಹಾಗೂ ಗಣೇಶ್ ಇವರು ಕುಟುಂಬದವರಿಗೆ ನೀಡಿದರು. ಈ ಸಂದರ್ಭದಲ್ಲಿ AITUC ಹಮಾಲಿ ಸಂಘಟನೆಯ ಬಾಸುಮಿಯಾ, ಮುತ್ತುಂ ಸಾಬ್, ಮೊಹಮ್ಮದ್ ಅಲಿ ಸಾಬ್ ಇದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು.
ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಪ್ರಿಯ ಪಾಲಕರೇ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಹಾಗೂ ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಸಂಸ್ಥೆಗೆ ಇಂದೇ ಭೇಟಿ ನೀಡಿ ಆರೋಗ್ಯ ಕ್ಷೇತ್ರದಲ್ಲಿ ನಿಮ್ಮ ಭವಿಷ್ಯವನ್ನು ನಿರ್ಮಿಸಿಕೊಳ್ಳಿ. ಕಾಲೇಜಿನಲ್ಲಿರುವ ಕೋರ್ಸ್ಗಳು: ಡಿ ಫಾರ್ಮಸಿ ಅವಧಿ 2 ವರ್ಷ, ವಿದ್ಯಾರ್ಹತೆ PUC ಸೈನ್ಸ್ ಪಾಸ್ ಅಥವಾ NIOS ಪಾಸ್. ನರ್ಸಿಂಗ್ GNM ಅವಧಿ 3 ವರ್ಷ, ವಿದ್ಯಾರ್ಹತೆ PUC ಕಲಾ ವಿಜ್ಞಾನ ಮತ್ತು ವಾಣಿಜ್ಯ. ಪ್ಯಾರಾಮೆಡಿಕಲ್ ಕಾಲೇಜ್ DMLT, DHI, DOT ಆ್ಯಂಡ್ AT ಅವಧಿ 3 ವರ್ಷ, ವಿದ್ಯಾರ್ಹತೆ SSLC ಹಾಗೂ ದ್ವಿತೀಯ PUC ವಿಜ್ಞಾನ ಪಾಸ್. ಈ ಸಂಸ್ಥೆಯ ವಿಶೇಷತೆಗಳು: ಅನುಭವಿ ಹಾಗೂ ನುರಿತ ಉಪನ್ಯಾಸಕರಿಂದ ಬೋಧನೆ, ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಹಾಗೂ ವೈದ್ಯಕೀಯ ಕಲಿಕಾ ಅನುಭವವನ್ನು ಹೆಚ್ಚಿಸುವ ಉದ್ದೇಶದಿಂದ ಸಿಂಧನೂರು ಪಟ್ಟಣದ ವಿವಿಧ ಆಸ್ಪತ್ರೆಗಳಲ್ಲಿ ವೈದ್ಯರು ಮತ್ತು ಹಿರಿಯ ನರ್ಸ್ಗಳ ಮಾರ್ಗದರ್ಶನದಲ್ಲಿ ಪ್ರಾಯೋಗಿಕ ಕಲಿಕೆ. ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ. ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರ ವತಿಯಿಂದ ಉಚಿತವಾಗಿ ನಡೆಯುವ ಸುಮಾರು ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ. ಸಮಾಜದಲ್ಲಿ ಆರೋಗ್ಯದ ಅರಿವು ಮೂಡಿಸುವ ಉದ್ದೇಶದಿಂದ ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ವಿವಿಧ ಆರೋಗ್ಯ ಜಾಗೃತಿ, ಆರೋಗ್ಯ ಜಾಥಾ ಕಾರ್ಯಕ್ರಮಗಳು ಹಾಗೂ ಆರೋಗ್ಯ ಶಿಕ್ಷಣ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಪರಿಸರ ಸ್ವಚ್ಛತೆ ಮತ್ತು ಆರೋಗ್ಯಕರ ಜೀವನ ಶೈಲಿಯ ಕುರಿತು ಜನರಲ್ಲಿ ಅರಿವು ಮೂಡಿಸಲಾಗುತ್ತದೆ. ಸುಸಜ್ಜಿತ ಕಟ್ಟಡಗಳು, ಸ್ಮಾರ್ಟ್ ಕ್ಲಾಸಸ್, ಆಧುನಿಕ ಲ್ಯಾಬ್ ಸೌಲಭ್ಯಗಳು ಹಾಗೂ ಪ್ರಾಯೋಗಿಕ ತರಬೇತಿ ವ್ಯವಸ್ಥೆ. ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ CC ಕ್ಯಾಮೆರಾ ಅಳವಡಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ವಿವಿಧ ಖಾಸಗಿ ಆಸ್ಪತ್ರೆಗಳು ಹಾಗೂ ವಿವಿಧ ಫಾರ್ಮಾ ಕಂಪನಿಗಳ ಸಹಯೋಗದಲ್ಲಿ ಕ್ಯಾಂಪಸ್ ಸಂದರ್ಶನದ ಮೂಲಕ ನೇರ ಉದ್ಯೋಗದ ಅವಕಾಶವನ್ನು ಕಲ್ಪಿಸಲಾಗುತ್ತದೆ. ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ. ಇರ್ಫಾನ್ K, ಅಧ್ಯಕ್ಷರು, ಸನ್ರೈಸ್ ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜ್, ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ, PWD ಕ್ಯಾಂಪ್, ರಾಯಚೂರು ರಸ್ತೆ, ಸಿಂಧನೂರು. ಮೊಬೈಲ್ ನಂಬರ್ 8197143588, 8904242655, 903673135.